ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ಇಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವಾಗ ಫರ್ದರ್ ನೋಡೋಣ. ಇದು ನಿನ್ನೆ ನೋಡಿದ್ವಿ, ಕಿಂಗ್ ಆಫ್ ಪೆಂಟಕಲ್ಸ್ ಬಗ್ಗೆ ಹೇಳಿದ್ರು ಆಯಿತಾ. ಅಂದರೆ 2 ಆಫ್ ಕಪ್ಸ್ ಬಗ್ಗೆ ಹೇಳಿದ್ರು ಮೇಯ್ನಾಗಿ. ಸೊ ಇವರು ಯಾರ ಲೈಫಲ್ಲಿ ಈ ಥರ ನಡೀತಿದೆ ಅಂತ ತೋರಿಸಿದ್ರು, ಏನು ನಡೀತಿದೆ ಅಂತ ಹೇಳಿದ್ರು. ಮತ್ತು ಅಂದರೆ ನಿಮ್ಮ ಇವರ ಹಸ್ಬೆಂಡ್ ಅಥವಾ ಇವರ ವೈಫ್ ಏನೇನೆ ಅವರ ಫ್ಯಾಮಿಲಿ ಜೊತೆ ಸೇರಿ ಒಂದು ಸುಳ್ಳು ಅಪವಾದ ಮಾಡೋದಾಗಲಿ, ಒಂದು ಸುಳ್ಳು ಪ್ರಚಾರ ಮಾಡೋದು, ಮತ್ತು ತಾನೇ ಎಲ್ಲ ಕೆಲಸ ಮಾಡ್ತಾ ಇರೋದು, ತಾನೇ ದುಡಿತಾ ಇರೋದು, ತನ್ನಿಂದನೇ ಜೀವನ ನಡೀತಾ ಇರೋದು, ತಾನೇ ಅವನು ಬಿಟ್ಟರೆ ಇಲ್ಲ ಇನ್ನೂ ಅನ್ನೋ ಥರ ಒಂದು ಅವನಿಗೆ ಆ್ಯಕ್ಚುಲಾಗಿ ಒಂದು ನೆಗೆಟಿವಿಟಿ ಇತ್ತು ಟೆಂಪ್ರೆನ್ಸ್ ಬಗ್ಗೆ ಅಂತಲೇ ತೋರಿಸ್ತಾ ಇದ್ದಾರೆ. ಬಹಳ ನೆಗೆಟಿವಿಟು. ಎಂಪ್ರೆಸ್ ಆ್ಯಂಡ್ ಟೆಂಪ್ರೆನ್ಸ್ ಎರಡೆರಡು ಕಾರ್ಡು ಬಂದಿದೆ. ಸೊ ಅವ್ರ ಬಗ್ಗೆ ಒಂದು ತುಂಬ ನೆಗೆಟಿವಿಟಿ ಇತ್ತು ಮನಸ್ಸಿಂದನೂ. ಸೊ ಹಾಗಾಗಿ ಅವ್ರು ಕಾಯ್ತಾನೇ ಇದ್ರಂತೆ ದುಡ್ಡುಗೋಸ್ಕರ. 7 ಆಫ್ ಪೆಂಟಕಲ್ಸ್ ಇಲ್ಲಿತ್ತು ಆಯಿತಾ. ಅಂದರೆ ದುಡ್ಡು ಬೇಕು, ಯಾವ ಥರ ಅಂತ ಗೊತ್ತಿಲ್ಲ, ಇದು ಯಾಕೆ ಈ ಥರ ತೋರಿಸ್ತಾ ಇದ್ದಾರೆ ಅಂತ. ಸೊ ಕಾಯ್ತಾ ಇದ್ದರು ದುಡ್ಡು ಸಿಗುತ್ತೆ ಏನಾದರೂ. ಸೆವೆನ್ ಜೊತೆಗೆ ಸೇರಿ ಆಯಿತಾ, ಅವ್ರ ಜೊತೆ ಸೇರಿ ಒಂದು ನೆಗೆಟಿವಿಟಿ ಮಾಡಿದ್ರು ಅಂತನೂ. ಅವ್ರದ್ದು ಆ್ಯಕ್ಚುಲಿ ಪ್ಲ್ಯಾನ್ ಇತ್ತು ಹೋಗ್ಬಿಟ್ಟು ಒಂದು ಮತ್ತೆ ನೆಗೆಟಿವ್ ಮಾಡಿಸ್ಬೇಕು ಅವ್ರಿಗೆ ಅನ್ನೋ ಥರನೂ ಇತ್ತು, ನೆಗೆಟಿವಿಟಿ ಮಾಡಿಸ್ಬೇಕು ಅಂತ. ಬಟ್ ಅಷ್ಟರಲ್ಲಿ ಇದೇನೋ ಗೊತ್ತಿಲ್ಲ, ಈಗ ಒಂಚೂರು ಚೇಂಜ್ ತೋರಿಸ್ತಾ ಇದ್ದಾರೆ. 5 ಆಫ್ ವಾಂಡ್ಸ್ ಬಂತು. ಅಂದರೆ ಅವರ 7 ಜನರಲ್ಲಿ ಆಯಿತಾ 5 ಜನ ಕಚಾಡ್ತಾ ಇದ್ದಾರೆ, ಬೈತಾ ಇದ್ದಾರೆ, ಅಂದರೆ ಬೈತಾ ಇದ್ದಾರೆ ಇವ್ರನ್ನ ಅಂತ. ಅಂದರೆ ನಿನಗೇನಾಗಿದೆ, ನಿಂಗೆ ಈ ಥರ ಮಾಡಿದ್ಯಾ, ಈ ಥರ ಅನ್ಯಾಯ ಮಾಡಿದ್ಯಾ ಅಂತ ಒಂದು ಜಗಳ ನಡೀತಿದೆ, ಮಾತು ನಡೀತಾ ಇದೆ ಅನ್ನೋ ಥರ ತೋರಿಸಿದ್ರು. ಸೊ ಫರ್ದರ್ ನೋಡೋಣ ಇನ್ನೇನು ಹೇಳ್ತಾರೆ ಅಂತ. ಎಸ್ ಬಾಬಾ, ಇನ್ನೇನು ಹೇಳಬೇಕು ಇವರು? ಏನು 5 ಆಫ್ ವಾಂಡ್ಸ್ ಬಂತು. ಫರ್ದರ್ ಇನ್ನೇನು ಹೇಳಬೇಕು ಬಾಬಾ? ಬಾಬಾ ಪ್ಲೀಸ್ ಗೈಡ್. ಇನ್ನೇನು ನಡೀತಾ ಇದೆ? ಯಾಕೆ ಅವ್ರು ಯಾಕೆ ಕಚ್ಚಾಡ್ತಾ ಇದ್ದಾರೆ? ಅವ್ರು ಯಾಕೆ ಗಲಾಟೆ ಮಾಡ್ಕೋತಾ ಇದ್ದಾರೆ? ಅವ್ರು ಯಾಕೆ ಕೋಪ ಮಾಡ್ಕೊಂಡು ಜಗಳ ಮಾಡ್ತಾ ಇದ್ದಾರೆ ಬಾಬಾ? ಇಂಥ ಫೂಲಿಶ್ ಕೆಲಸ ಮಾಡಿದ್ಯಾ ಅಂತ ನೋಡಿ, ನೀವೇ ನೋಡಿ. ನೀನು ಇಂಥ ಫೂಲಿಶ್ ಕೆಲಸ ಮಾಡಿದ್ಯಾ ಅಂತ ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ಆ್ಯಂಡ್ ಇದು ಯಾವ ಥರ ತೋರಿಸ್ತಾ ಇದ್ದಾರೆ ನನಗೆ ಅಂತಂದರೆ, ಭಗವಂತ ಯಾವ ಥರ ಸೈಲೆಂಟಾಗಿದ್ದರು, ಇವ್ನು ಮಾಡು ನೀನು ಪೆದ್ದಕ್ಕೆ, ಅವನು ಏನೇನು ಹೇಳ್ತಾನೆ ಆಯಿತಾ, ಇವನೇನೇನು ಹೇಳ್ದ, ಇವನೇನೇನು ಒಂದು ಅನ್ಯಾಯವಾಗಿ ನಾರ್ಸಿಸಿಸ್ಟ್ ಕ್ಯಾರೆಕ್ಟ್ರು ಅಂತ ಹೇಳಿದ್ದೀನಿ ನೋಡಿ, ಅರ್ಲಿಯರ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಸೊ ಯಾವ ಥರ ಅವನ ಬಗ್ಗೆ ಅವನು ಯಾವ ಥರ ಪ್ರಚಾರ ಮಾಡ್ಕೊಂಡ, ಅಥವಾ ಅವನು 2 ಆಫ್ ಕಪ್ಸ್ ಬಗ್ಗೆ ಅಥವಾ ವೈಫ್ ಅಥವಾ ಹಸ್ಬೆಂಡ್ ಬಗ್ಗೆ ಯಾವ ಥರ ಪ್ರಚಾರ ಮಾಡ್ತಾ ಕೆಟ್ಟದಾಗಿ ನೆಗೆಟಿವ್ ಆಗಿ ಆಯಿತಾ, ಏನು ಪ್ರಯೋಜನ ಇಲ್ಲ, ಸರಿಗಿಲ್ಲ, ಅದು ಇದು ಅಂತೆಲ್ಲ ಏನೇನು ಹೇಳ್ದ, ಎಲ್ಲ ಮಾಡೋಕ್ಕೂ ಬಿಟ್ಟರು ಭಗವಂತ ಅಂತ ಹೇಳ್ತಾ ಇದ್ದಾರೆ. ಭಗವಂತನೇ ಸುಮ್ಮನಿದ್ದಿದ್ದು ಆಯಿತಾ. ನೀನು ಟೆಂಪ್ರೆನ್ಸ್ ಬಗ್ಗೆ ಮಾತಾಡ್ತಿದ್ಯಾ, ಎಂಪ್ರೆಸ್ ಬಗ್ಗೆ ಮಾತಾಡ್ತಾ ಇದೆಯಾ, ಮಾತಾಡಪ್ಪ, ಮಾಡು, ಅದೇನೇನು ನೆಗೆಟಿವಿಟಿ ಮಾಡ್ತೀಯಾ ಮಾಡು. ನಿನ್ನಂಥ ಪೆದ್ದ ಶಿಖಾಮಣಿ ಜೀವನದಲ್ಲಿ ಬೇರೆ ಇನ್ಯಾರು ಇರೋದಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ನೀನು ಈ ಥರ ಕೆಲಸ ಮಾಡ್ತಾ ಇದೆಯಾ, ಮಾಡು ನೀನು ಅಂತ ಈ ಥರ ಎಂಪ್ರರ್ನ ಮಾಡೋಕ್ಕೆ ಬಿಟ್ಟರು. ಇದೇ ನೋಡಿ ಆಯಿತಾ ಗೈಡ್ ಆಯಿತಾ. ಇಲ್ಲಿ ಭಗವಂತ ಗೈಡ್ ಥರ ಜೊತೆಗೇ ಬಂದರು. ನಿನ್ನ ಕರ್ಮದ ಬುತ್ತಿ ನೀ ತುಂಬಿಸ್ಕೋ. ಇವ್ರಿಗೆ ಹೇಳಿದ್ದು ಭಗವಂತ ಯಾವ ಥರ ಮಾಡಿದ್ರು ಅಂದರೆ, ನೀನೇನೇನು ನೆಗೆಟಿವಿಟಿ ಮಾಡ್ತಾ ಇದೆಯಾ ಎಂಪ್ರೆಸ್ ಬಗ್ಗೆ ಮಾಡ್ತಾ ಇರಪ್ಪ ನೀನು. ಏನೇನು ಸುಳ್ಳು ಹೇಳ್ತೀಯಾ, ಏನೇನು ಮಾತಾಡ್ತೀಯಾ ನೀನು ಆಯಿತಾ, ಎಲ್ಲ ರೆಕಾರ್ಡ್ ಮಾಡ್ಕೋತಾ ಇದ್ದೀನಿ ನಾನು. ಸುಳ್ಳು ಹೇಳು, ಮಾತಾಡು ಅನ್ನು. ಪಾಪ ಎಂಪ್ರೆನ್ಸ್ನ ಏನು ಬೇಕಾದ್ರೂ ಮಾತಾಡು ಅನ್ನು. ಅದಕ್ಕೆ ನಿನಗೆ ಅವಕಾಶ ಮಾಡಿಕೊಟ್ಟಿದ್ದೀನಿ, ಮಾಡು ಅಂತ ಬಿಟ್ಟರು. ಯಾತಕ್ಕೆ ಹೇಳಿ? ಅವ್ರ ಕರ್ಮದ ಬುತ್ತಿ ಇಲ್ಲಿ ನೋಡಿ, ಇಲ್ಲಿ ಫುಲ್ ಇದು ಬುತ್ತಿ, ಕರ್ಮದ ಬುತ್ತಿ. ಭಗವಂತ ಇಲ್ಲಿ ಸನ್ ಇದೆ, ಇಲ್ಲಿ ಕಾಣುತ್ತಾ, ಇಲ್ಲಿ ಸನ್ ನೋಡ್ತಾನೇ ಇದ್ದರು. ನಿನ್ನ ಕರ್ಮದ ಬುತ್ತಿ ನೀನೇನು ತುಂಬಿಸ್ಕೋ ಅಂತ ಸುಮ್ಮನಿದ್ರು. ಟೈಮ್ ಬಂತು, ಚಕ್ ಅಂತ ಚೇಂಜ್ ಆಯಿತು ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ಅವ್ರಿಗೆ ಜನಗಳಿಗೆ ಅರ್ಥ ಆಗುವಂಗಾಯಿತು. ಆ 7 ಜನರಲ್ಲಿ ಜನಕ್ಕೆ ಅರ್ಥ ಆಗುವಂಗೆ ಮಾಡಿ, ಇಂಥ ಮುಟ್ಟಾಳನ್ನು ನೀವುಗಳು ಎತ್ತಿಡ್ತಾ ಇದ್ದೀರಾ, ಮೇಲೆ ಕೂರಿಸ್ಕೋತಾ ಇದ್ದೀರಾ ಮಾತು ಕೇಳಿಕೊಂಡು ಅಂತ. ಇವಾಗ ಅವರು ಒಂಥರದಲ್ಲಿ ಮುಟ್ಟಾಳ್ರೆ ಅರ್ಥ ಆಯ್ತಾ? ಆ ಥರ ಮಾಡ್ಕೊಂಡಿದ್ದೀರಾ ನೀವು. ನಿಮ್ಮ ಕರ್ಮದ ಬುತ್ತಿ ಅವ್ರಿಗೂ ಹೇಳ್ತಾ ಇದ್ದಾರೆ, ನಿಮ್ಮ ಕರ್ಮದ ಬುತ್ತಿ ಏನಾಯಿತು, ನೀವುಗಳು ಮಾತಾಡಿದ್ರಿ, ಜೊತೆಗೆ ಇವನಂತೂ ಭಯಂಕರದಲ್ಲಿ ಭಯಂಕರ ಆಯಿತಾ. ಫುಲ್ಲು ಡ್ರಾಮಾ ಕಿಂಗು. ನಿನ್ನ ಕರ್ಮ ಏನಾಗುತ್ತೆ ನೋಡು. ಸೊ ನಿನ್ನ ಕರ್ಮ ಈ ಥರ ಏನು ತುಂಬ ಒಳ್ಳೆಯದಿತ್ತು ಅದನ್ನು ಘಟಾಯಿಸಕ್ಕಂದರೆ
ಕಟ್ ಮಾಡೋಕ್ಕೋಸ್ಕರನೇ ಈ ಥರ ನೀನಾಗಿ ನೀನೇ ಮಾಡಿಕೊಂಡೆ ನೀನು ಇಂಥ ಫೂಲಿಶ್ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆಯಿತಾ, ಅಷ್ಟು ಚೆನ್ನಾಗಿತ್ತು ನಿನ್ನ ಕರ್ಮದ ಬುತ್ತಿ. ನೀನಾಗಿ ನೀನೇ ಒಂದು ಎಂಪ್ರೆಸ್ ಬಗ್ಗೆ ಇಷ್ಟೊಂದು ಕೆಟ್ಟದಾಗಿ ಮಾತಾಡಿ ಅಥವಾ ಅವಮಾನ ಮಾಡಿ, ಬೇಜಾರು ಮಾಡಿ, ಕಷ್ಟ ಕೊಟ್ಟು, ದುಃಖ ಕೊಟ್ಟು, ಇದಿಲ್ಲ ಅಂದರೆ ಈ ಥರ ಕಾರ್ಡ್ಸ್ ಬರಲ್ಲ. ಇದು ವರ್ಸ್ಟು, ಇದು ನಡೆಸ್ಕೊಂಡಿರೋದಂತೂ ವರ್ಸ್ಟು. ವಾಕಿಂಗ್ ಕರ್ಮ ಅಂತಲೂ ಹೇಳಿಸಿದ್ರು ಒಂದು ಸಲ ಅನಿಸುತ್ತೆ ನೋಡಿ ಅರ್ಲಿಯರ್ ವೀಡಿಯೋಗಳು. ಅಂಥ ಎಂಪ್ರೆಸ್ನ ಈ ಥರ ಎಲ್ಲ ಗೋಳಿಕೊಂಡ್ರೆ ಇನ್ನೇನಾಗುತ್ತೆ. ಸೊ ಇದು ನಿನ್ನ ಕರ್ಮ ಅಂತ ಹೇಳ್ತಾ ಇದ್ದಾರೆ. ನಿನ್ನ ಕರ್ಮ ನೀನು ನೀನು ನಿನ್ನ ಬುತ್ತಿ ಇವಾಗ ಇದೆ ಈ ಜನ್ಮಕ್ಕೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಓಕೆನಾ, ಇನ್ನೇನು ಹೇಳ್ತಾರೆ ನೋಡೋಣ. ತುಂಬ ಫೂಲಿಶ್ ಕೆಲಸ ಅದು ಜೊತೆಗೆ ಇವಾಗ ಅವ್ರುಗಳೂ ಬೈದಾಡ್ತಾ ಇದ್ದಾರೆ. ಇಂಥ ನಿನ್ನ ಮಾತು ಕೇಳ್ಕೊಂಡು ನಾವೂ ಇಂಥ ಪೆದ್ದ ಮಾತಾಡಿದ್ವಿ ಅಂದ್ವಿ ಅಂತಂದ್ಬಿಟ್ಟು ಅವರವರೇ ಕಚ್ಚಾಡ್ತಾ ಇದ್ದಾರೆ. ಓಕೆನಾ, ಸೊ ಅವ್ರದ್ದು ಪ್ಲ್ಯಾನ್ ಇತ್ತು, ಆ್ಯಕ್ಚುಲಾಗಿ ಪ್ಲ್ಯಾನ್ ಇತ್ತು. ಅಲ್ಲಿ ಫಸ್ಟ್ ಟೈಮ್ ಫೇಲ್ ಆಯಿತು, ಏನೂ ನಡೀಲಿಲ್ಲ. ಬೇಕಾದ ಹಾಗೆ ಕಿಂಗ್ ಬಂದಿರೋದು ಇಲ್ಲಿ ನೋಡ್ಕೊಳ್ಳಿ ಆಯಿತಾ. ಕಿಂಗ್ ಆಫ್ ಪೆಂಟಕಲ್ಸು, ದುಡ್ಡು ಸಿಕ್ಕಾಬಟ್ಟೆ ದುಡ್ಡಿದೆ, ದುಡ್ಡು ಇಲ್ಲ ಅನ್ನೋ ಥರ ಅಲ್ಲ. ಅದಕ್ಕೆ ಈ ಎಂಪರರ್ ಡ್ರಾಮಾ ಮಾಡಿರೋದು, ಕಳ್ಳು ಬುದ್ಧಿ ಮಾಡಿರೋದು. ಯಾವ ಥರ ಅಂತಂದರೆ ಇರೋ ದುಡ್ಡನ್ನ ಬಾಯಿ ಮುಚ್ಕೊಂಡು ಸರಿಯಾಗಿ ಉಪಯೋಗಿಸ್ಕೊಂಡು ತನ್ನ ಫ್ಯಾಮಿಲಿ ಅಂತ ಆಯಿತಾ ಚೆನ್ನಾಗಿದ್ದಿದ್ರೆ ಚೆನ್ನಾಗಿರೋದು. ಬಟ್ ಇಲ್ಲಿ ಏನು ತೋರಿಸ್ತಾ ಇದ್ದಾರೆ ಅಂತಂದರೆ ದುಡ್ಡು ವ್ಯಯ ಮಾಡಿ ವೈಫು ಅಥವಾ ಹಸ್ಬೆಂಡಿಗೆ ಅನ್ಯಾಯ ಮಾಡಿರೋದು, ಹಚ್ಕೊಟ್ಟು ಎಲ್ಲ ಅವ್ರ ಫ್ಯಾಮಿಲಿಯವ್ರ ಕಡೆಗೆ. ಎಷ್ಟು ಫೂಲಿಶಾಗಿ ಕೆಲಸ ಮಾಡ್ದ ಅಂತ ತೋರಿಸ್ತಾ ಇದ್ದಾರೆ. ನೆಕ್ಸ್ಟ್ ನೋಡೋಣ. ನೋಡಿ, 2 ಆಫ್ ಪೆಂಟಕಲ್ಸ್ ಅವಾಗಲೂ ಬಂತು. ಇವಾಗ ತಡ್ಕೊಳಕ್ಕಾಗ್ತಿಲ್ಲ ಅವ್ರಿಗೆ ಆಗ್ತಿರೋ, ಇದನ್ನ ಹೇಳಿದ್ನಲ್ವ, ಇದು ಬುತ್ತಿ ಹೊತ್ತಾಯ್ತಿದು, ಇದೇ ಬುತ್ತಿ ಆಯಿತಾ. ಫೂಲಿಶ್ ಆ್ಯಕ್ಷನ್ ಮಾಡಿದ್ದಕ್ಕೆ ಈ ಜನ್ಮಕ್ಕೆ ದುಡ್ಡು ಕಾಸು ವಿಚಾರದಲ್ಲಿ ರಾಜಂತರ ಮೆರಿತಿದ್ಯಲ್ಲ, ತಗೋ ಇನ್ನು ನೆಕ್ಸ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ ಭಗವಂತ. ನೀನು ಮಾಡಿದ ಫೂಲಿಶ್ ಕೆಲಸ, ನಿನ್ನ ಬುತ್ತಿ ಯಾವ ಥರ ಆಯ್ತು ಅಂದರೆ ಆ್ಯಕ್ಚುಲಿ ತುಂಬ ಒಳ್ಳೆ ಬುತ್ತಿ ಇತ್ತು, ಅಂದರೆ ಕರ್ಮದ ಬುತ್ತಿ. ಆದರೆ ಈ ಮಾಡಿದ ಅನ್ಯಾಯ ಯಾವ ಥರ ಅಂತಂದರೆ ನೆಕ್ಸ್ಟ್ ನೋಡುವಂತೆ ನೀನು ದುಡ್ಡು ಕಾಸು ವಿಚಾರದಲ್ಲಿ ಯಾವ ಥರ ಎಷ್ಟು ತೊಂದರೆ ಅನುಭವಿಸ್ತೀಯ ನೋಡುವಂತೆ ಅಂತ ಹೇಳ್ತಾ ಇದ್ದಾರಪ್ಪ. ಓಕೆನಾ, ಇದೇನು ಇದು ಅಂತ ಅಲ್ಲಿ ಹೇಗೆ ನೀನು ಕಷ್ಟ ಕೊಟ್ಟೆ, ನೀನು ಈಗ ನೋಡುವಂತೆ ನಿನ್ನ ಜೀವನದಲ್ಲಿ ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ಎಸ್ ಬಾಬಾ. ನೋಡಿ ಮತ್ತೆ ಅದೇ ಟೆಂಪ್ರೆನ್ಸ್ ನೋಡಿ ನೀವೇ, ಟೆಂಪ್ರೆನ್ಸ್ ಇದು ಅದೇ. ಇದು ನಿಜವಾಗ್ಲೂ ಹೇಳ್ತೀನಿ, ತುಂಬ ಅನ್ಯಾಯ. ಇದು ವಾಕಿಂಗ್ ಕರ್ಮ ಅಂತಾರೆ. ನೀವು ನಂಬ್ತಿರೋ ಬಿಡ್ತಿರೋ ಆಯಿತಾ. ಒಂದೊಂದು ಸಲ ನಾವು ಯಾರನ್ನು ತುಂಬ ಕೀಳಾಗಿ ನೋಡ್ತೀವಿ, ತುಂಬ ಕೆಟ್ಟದಾಗಿ ನಡೆಸ್ಕೋತೀವಲ್ವಾ. ನಂಗೆ ಆ್ಯಕ್ಚುಲಿ ತುಂಬ ಅಳು ಬರ್ತಾಯಿದೆ ಇವಾಗ. ತುಂಬ ಕೆಟ್ಟದಾಗಿ ನಡೆಸ್ಕೊಂಡು ತುಂಬ ಕೀಳಾಗಿ ಒಬ್ಬರನ್ನ ನಡೆಸ್ಕೋತೀವಿ ಜೀವನದಲ್ಲಿ. ಒಂದೊಂದು ಸಲ ನಮಗೆ ಗೊತ್ತಾಗಲ್ಲ, ತಪ್ಪು ಮಾಡಿಬಿಡ್ತೀವಿ. ಆದರೆ ಇಲ್ಲೇನಂತಂದರೆ ತಿಳಿದು ಗೊತ್ತಿದ್ದು ಮಾಡಿರೋ ತಪ್ಪು ಇದು. ಗೊತ್ತಿದ್ದೇ ಕೊಟ್ಟಿರೋದು ಕಷ್ಟ, ಗೊತ್ತಿದ್ದೇ ಮಾಡಿರೋದು ಅನ್ಯಾಯ, ಅದು ಅವ್ರ ಮನೆಯವ್ರ ಜೊತೆ ಸೇರಿ. ಏನಕ್ಕಪ್ಪ ಇಷ್ಟೆಲ್ಲ ಅನ್ಯಾಯ ಮಾಡಬೇಕು. ಮತ್ತೆ ಅದೇ ಟೆಂಪ್ರೆನ್ಸ್ ಬರ್ತಾಯಿದೆ. ಅಂದರೆ 100% ಹೇಳ್ತೀನಿ, ಇದು ಭಗವಂತನ ಅತಿ ಪ್ರಿಯವಾದ ಮಗು ಅನ್ನೋ ಥರನೇ ತೋರಿಸ್ತಾ ಇದ್ದಾರೆ. ಯಾತಕ್ಕೆ ಅಂತಂದರೆ ಅವರು ಎಂಪತ್ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ಜನಗಳ ಬಗ್ಗೆ ಒಂದು ದಯೆ ಸಿಕ್ಕಾಬಟ್ಟೆ, ಆ ಥರ ಒಂದು ಪ್ರೀತಿ ವಿಶ್ವಾಸ ತೋರ್ಸಾಟ ಆಗಲಿ, ಅಥವಾ ಯಾರೇ ಬೆನ್ನಿಗೆ ಚೂರಿ ಹಾಕಿದರೂ ಕೂಡ ಅವ್ರು ಕಷ್ಟದಲ್ಲಿದ್ದಾರೆ ಅಂದರೆ ಸಹಾಯ ಮಾಡೋ ಒಂದು ಬುದ್ಧಿ ಅಷ್ಟೇ ನಾ ಹೇಳ್ಬೋದು. ಆ ಥರ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ಆ ಥರ ಇರೋರಿಗೆ ಅನ್ಯಾಯವಾಗಿ ಈ ಥರ ಸುಳ್ಳು ಹೇಳಿ, ಅದು ಅವ್ರ ಮನೆಯವ್ರಿಗೆಲ್ಲ ಹಚ್ಕೊಟ್ಟು ಇಷ್ಟೊಂದು ಅನ್ಯಾಯ ಮಾಡಬೇಕಾ ಜೀವನದಲ್ಲಿ. ಈಗ ಯಾವ ಥರ ಅವ್ರ ದುಡ್ಡಿಗೆ ಹಿಟ್ಟರು ಅಂತ ತೋರಿಸ್ತಾ ಇದ್ದಾರೆ. ಹಿಡ್ತಾ ಹಿಂದೆನೂ ಅರ್ಲಿಯರ್ ವೀಡಿಯೋಗಳು ನೋಡಿ ನಿಮಗೆ ಗೊತ್ತಾಗುತ್ತೆ. ಅದರಲ್ಲೂ ತೋರಿಸಿದ್ರು ದುಡ್ಡಿಗೋಸ್ಕರ ಎಷ್ಟು ಒದ್ದಾಡಿಸಿದ್ದಾರೆ ಟೆಂಪ್ರೆನ್ಸ್ನ. ಒಂಥರ ಹಿಡ್ತಾ ಎಂಪರರ್ ಬಂತಲ್ಲ ಇಲ್ಲಿ, ಎಂಪರರ್ ಮೊನ್ನೆ ವೀಡಿಯೋಗಳು ನೋಡಿ. ಆ ಥರ ಒಂದು ದುಡ್ಡು ಕಾಸು ವಿಚಾರದಲ್ಲಿ ಮನೆಯಲ್ಲಿ ಹಿಡ್ತಾ ಇಡೋದು, ಬಟ್ ಬೀದಿಲಿ ಹೊರಗಡೆ ಹೇಳೋದೇನು, ಅಯ್ಯೋ ನಾನೇ ಎಲ್ಲ ಮಾಡ್ತಾ ಇರೋದು ಅನ್ನೋ ಥರ. ಅಂದರೆ ತುಂಬ ಡ್ರಾಮಾ, ತುಂಬ ಅಸಹ್ಯದ ಎನರ್ಜಿ ಬರ್ತಾಯಿದೆ. ಹೇಗೆ ಕಷ್ಟ ಕೊಟ್ಟೆ ನೀನು ಆ ಮಗುಗೆ, ಈಗ ನೆಕ್ಸ್ಟ್ ನೀನು ನೋಡುವಂತೆ ಏನಾಗುತ್ತೆ ನಿನ್ನ ಗತಿ ಅಂತ ಹೇಳ್ತಾ ಇದ್ದಾರಪ್ಪ ಆಯಿತಾ. ಓ ಗಾಡ್, ನೋಡಿ ಇದೆ ಸ್ಟ್ರೆಂತ್ ನೋಡಿ ಇಲ್ಲಿ. ಇಲ್ಲಿ ಇನ್ನೊಂದು ಹೇಳ್ತಾ ಇದ್ದಾರೆ, ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡು. ಇಲ್ಲೂ ಇದೆ ಒಂದು 8 ಥರ ಕಾಣುತ್ತಾ ನಿಮಗೆ, ಇನ್ಫಿನಿಟ್ ಸಿಂಬಲ್ ಅಂತ. ಇದು ಇಲ್ಲೂ ಇದೆ ನೋಡು, ಅದೇ ಇನ್ಫಿನಿಟ್ ಸಿಂಬಲ್
ನೀನು ನಾನ್ ಸ್ಟಾಪ್ ತೊಂದರೆ ಕೊಟ್ಟೆ, ನಾನ್ ಸ್ಟಾಪ್ ಅವಳಿಗೆ ಅಥವಾ ಅವನಿಗೆ, ಆಯಿತಾ, ನಾನ್ ಸ್ಟಾಪು ಒಂದಲ್ಲ ಒಂದು ಥರದಲ್ಲಿ ದುಡ್ಡು ಕಾಸು ವಿಚಾರದಲ್ಲಂತೂ ಗೋಳಿಕೊಂಡು ಸಾಯಿಸ್ಬಿಟ್ಟಿದ್ಯಾ, ಆಯಿತಾ, ಅಷ್ಟೂ ತೊಂದರೆ ಕೊಟ್ಟಿದ್ಯಾ. ಅದೇ ಅವಳು ಅಥವಾ ಅವನು, ಇದು ಸ್ಟ್ರೆಂತ್ ಕಾರ್ಡ್ ಬಂದಿರೋದು, ಅಷ್ಟೇ ಶಕ್ತಿ ತೋರಿಸಿ, ಆಯಿತಾ, ಅಷ್ಟೇ ದೇವರಲ್ಲಿ ಭಕ್ತಿ ತೋರಿಸಿ, ಅವಳ ಬುತ್ತಿ, ಅವಳ ಕರ್ಮದ ಬುತ್ತಿ, ಅವನು ಅಥವಾ ಅವಳು, ಆಯಿತಾ. ಈಗ ನೀವು ನಿಮ್ಮ ಲೈಫಲ್ಲಿ ಏನು ನಡೆದಿದೆ ದಯವಿಟ್ಟು ಹಾಗೇ ತೊಗೊಳ್ಳಿ. ಇಲ್ಲಿ ಹೆಂಗೆ ಹೇಳಿಸ್ತಿದ್ದಾರೆ ನಿಮ್ಗೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಇಲ್ಲೇನು ಹೇಳಿಸ್ತಾ ಇದ್ದಾರೆ, ಇವ್ರು ಯಾವ ಥರ ಒಂದು ಫೂಲಿಶಾಗಿ ಕೆಲಸ ಮಾಡಿದೆ ನೀನು, ನಿನ್ನ ಕರ್ಮದ ಬುತ್ತಿ ನೀನು ಯಾವ ಥರ ತುಂಬಿಕೊಂಡಿದ್ಯಾ, ಅದೇ ಥರ ಇವಳಿಗೆ ತೊಂದರೆ ಕೊಟ್ಟಿದ್ರೂ ಕೂಡ ಎಷ್ಟು ಶಕ್ತಿ ತೋರಿಸಿದ್ರು ಅಂತಂದರೆ, ಅಷ್ಟೇ ನಂಬಿಕೆನೂ ಇಟ್ಟರು ದೇವ್ರ ಮೇಲೆ, ಅಷ್ಟೇ ಶಕ್ತಿ ತೋರಿಸಿ ಆ ತೊಂದರೆಯಿಂದ ಆಚೆ ಬಂದರು. ಮುಂಚೆನೂ ಹೇಳಿದ್ರಲ್ಲ ಇಲ್ಲಿ 9 ಆಫ್ ವಾಂಡ್ಸ್ ಬಂತಲ್ವ ಇಲ್ಲಿ, ಅಷ್ಟೇ ನೀವು ಕೊಟ್ಟ ಪ್ರತಿ ಸಲದ ಕಷ್ಟ ಕೊಟ್ಟಾಗ್ಲೂ ಫೀನಿಕ್ಸ್ ಥರ ಎದ್ದೆದ್ದು ಬರೋ ಹಂಗಾಯಿತು. ಯಾಕೆ ಅಂದರೆ ಅಷ್ಟು ನಂಬಿಕೆ ನನ್ನ ಮೇಲಿತ್ತು, ಭಗವಂತ ಹೇಳ್ತಾ ಇರೋದು, ಭಗವಂತನ ಮೇಲೆ ನಂಬಿಕೆ ಇಟ್ಟಿದ್ಲು. ಆದರೆ ನೀನೇನು ಮಾಡಿದೆ, ಅಷ್ಟೇ ಅವಳಿಗೆ ಗೋಳಿಕೊಂಡು ಸಾಯಿಸ್ಬಿಟ್ಟೆ, ಆಯಿತಾ. ಸೊ ಅದು ನಿನ್ನ ಕರ್ಮದ ಬುತ್ತಿ ನೋಡ್ಕೊ, ನಿಂದೇನಾಯ್ತು ಇವಾಗ. ಅವಳ ಕರ್ಮದ ಬುತ್ತಿ ಏನೋ ನಿನ್ನ ಕ್ಷಮಿಸ್ಬಿಟ್ಟಿದ್ದಾಳೆ ಅಂತಿದ್ದಾರೆ ಭಗವಂತ. ನಿನ್ನ ಕ್ಷಮಿಸ್ಬಿಟ್ರು, ಕ್ಷಮಿಸಾಯಿತು, ಎಲ್ಲ ಆಯಿತು, ಹೋಗತ್ಲಾಗೆ ಅಂತ, ಆಯಿತಾ. ನೀನು ಮಾಡಿದ್ದು ನಿನ್ನ ಕರ್ಮ ನಿಂಗೆ, ನನ್ನ ಕರ್ಮ ನನಗೆ ಅಂತ ಕ್ಷಮಿಸಿದ್ದಾಯಿತು, ಎಲ್ಲ ಆಗೋಯ್ತು. ಆದರೆ ನೀನು ಸಾಯೋ ತನಕ ಇನ್ನು ಅದೇನೇ ಮನಸ್ಸಲ್ಲಿ ನಿನಗಿದ್ದೇ ಇರುತ್ತೆ. ನೀನು ಎಂಪರರ್ ಅಂತಲೇ ಇರ್ಬೋದು ಆದರೆ ನೀನು ಸಾಯೋ ತನಕ ನೀನು ಹಾಗೆ ನರಳೋದು ಅಂತೂ ಖಂಡಿತ. ದುಡ್ಡು ಕಾಸು ವಿಚಾರದಲ್ಲಿ ಅಂತಿದ್ದಾರೆ. ಆ ಸ್ಟ್ರೆಂತ್ ತೋರಿಸಿದ್ರಿಂದ ಈ ತಾಯಿ ಯಾರು ಇರ್ಬೋದು, ಆಯಿತಾ, ಅಥವಾ ಜೆಂಟ್ಸಾರು ಇರ್ಬೋದು, ಫೀಮೇಲಾರು ಇರ್ಬೋದು, ಮೇಲಾರು ಇರ್ಬೋದು, ಆಯಿತಾ. ಸ್ಟ್ರೆಂತ್ ತೋರಿಸಿರೋದು ಪಾಪ ಅಷ್ಟು ನಾರ್ಸಿಸಿಸ್ಟ್ ಕ್ಯಾರೆಕ್ಟ್ರಿಂದ ಆಚೆ ಬರೋದು ಭಾಳ ಕಷ್ಟ. ಅವರಿಂದ ಅಯ್ಯಪ್ಪ ಭಾಳ ಅಂದರೆ ಬಹಳ ಕಷ್ಟ ಆಗುತ್ತೆ ಆಚೆ ಬರೋದು. ಅಂಥದ್ರಲ್ಲಿ ಅಷ್ಟು ಸುಧಾರಿಸ್ಕೊಂಡು ಸಹಿಸ್ಕೊಂಡು ಅಷ್ಟು ತೊಂದರೆ ಅನುಭವಿಸ್ಕೊಂಡು ಆಚೆ ಬಂದ್ರಲ್ವಾ, ಗ್ರೇಟ್, ಹ್ಯಾಟ್ಸ್ ಆಫ್, ಓಕೆನಾ. ಬಟ್ ಇದು ಮಾಡಿರೋ ಬುದ್ಧಿ ಮಾತ್ರ ತುಂಬ ವರ್ಸ್ಟು, ಸತ್ಯವಾಗ್ಲೂ ಹೇಳ್ತೀನಿ, ತುಂಬ ನಾರ್ಸಿಸಿಸ್ಟು. ಓ ಗಾಡ್, ಆಯಿತಾ. ಸೊ ನಿನ್ನ ಧೈರ್ಯ ನಿನಗೆ ಇಲ್ಲಿ ನೋಡಿ, ನಿನ್ನ ಧೈರ್ಯ, ನೀನು ಯಾವ ಥರ ಆಚೆ ಬಂದೆ, ನಿನಗೆ ಅಷ್ಟೇ ಅದೇ ಬುತ್ತಿ ನಿನ್ನ ಈ ಜನ್ಮದ್ದು. ನಿಂದು ಯೋಚನೆ ಮಾಡಬೇಡ, ನೀನು ಕ್ಷಮಿಸಿದ್ಯಾ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ಥರ ನೀನೇನು ಧೈರ್ಯ ಮಾಡಿ ಆ ಮಗುನ ಗೋಳಿಕೊಂಡೆ, ನಿನ್ನ ಬುತ್ತಿನೂ ಅದೇ ಥರ, ನಿನ್ನ ಬುತ್ತಿ ಕಟ್ಟಿಟ್ಟು ಬುತ್ತಿನೇ ಅದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀನು ಹಾಗೆ ಅನುಭವಿಸ್ತಾ ಹೋಗ್ತೀಯಾ. ಯಾಕೆಂದರೆ ನಾವೇನು ಪ್ರಪಂಚಕ್ಕೆ ಕೊಡ್ತೀವಿ ನಮ್ಗೆ ಅದೇ ವಾಪಸ್ ಬರೋದು ಅಂತ ಇಲ್ಲಿ ವೆರಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ ಅಷ್ಟೇ. ನೀನು ನಂಬಿಕೆ ತೋರಿಸ್ದೆ, ನಿನ್ನ ನಂಬಿಕೆಗೆ ಪ್ರತಿಫಲ ಭಗವಂತ ಕೊಡ್ತಾ ಇದ್ದಾರೆ, ಆಯಿತಾ. ನೀನೇನು ಮಾಡಿದೆ, ಅನ್ಯಾಯ ಮಾಡಿದೆ, ಅದೇ ಅನ್ಯಾಯ ನಿಂಗೆ ವಾಪಸ್ ಹೊಡೆಯತ್ತೆ ಇವಾಗ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ, ಇನ್ನೇನೂ ಅಲ್ಲ. ಓಕೆ, ಇನ್ನೊಂದು ಲಾಸ್ಟ್ ಒಂದು ಕಾರ್ಡ್ ನೋಡ್ಬಿಡೋಣ. ಎಸ್ ಬಾಬಾ, ಇನ್ನೇನು ಹೇಳಬೇಕು ನೋಡಿ. 8 ಆಫ್ ಪೆನ್. ಓ ಮೈ ಗಾಡ್, ನೀನೇನು ಕೆಲಸ ಮಾಡಿದೆ, ನಾನು ಈಗಿನೂ ಹೇಳಿದ್ನಲ್ಲ, ನೀನೇನು ಕೆಲಸ ಮಾಡಿ ಯಾವ ಥರ ಒಂದು ಏನು ಕೊಟ್ವಿ ನಾವು ಅದೇ ನಮಗೆ ವಾಪಸ್ ಬರುತ್ತೆ ಅಂದೆ, ಅದೇ ತೋರಿಸ್ತಾ ಇದ್ದಾರೆ. ಎಸ್, ನೀನೇನು ಕೆಲಸ ಮಾಡಿದೆಯಾ ನಿನ್ಗೆ ಅದೇ ಬರುತ್ತೆ, ಪ್ರತಿಫಲ ನಿಂಗೆ ಸಿಗುತ್ತೆ ಅಂತಿದ್ದಾರೆ ಅಷ್ಟೇ, ಆಯಿತಾ. ನಿನ್ನ ಒಳ್ಳೆ ಕೆಲಸ ನಿಂಗೆ ಅಷ್ಟೇ ಒಳ್ಳೆ ಪ್ರತಿಫಲ ಸಿಗುತ್ತೆ, ಫಲ ಸಿಗಲೇಬೇಕು ಮಾಡಿರೋ ಕೆಲಸಕ್ಕೆ. ಅದೇ ಥರ ನೀನು ಇಲ್ಲೇನು ಕೆಲಸ ಮಾಡಿದ್ಯಾ ಅದ್ರದ್ದು ಫಲ ನೀನು ವಾಪಸ್ ಅನುಭವಿಸ್ತೀಯಾ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ, ಸಿಂಪಲ್, ಓಕೆನಾ. ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೇನಾದರೂ ಮತ್ತೆ 3 ಆಫ್ ಪೆಂಟಕಲ್ಸ್ ಬಗ್ಗೆ ಕೇಳೋಣ, ಇನ್ನೇನಾದ್ರು ಹೇಳ್ತಾರ ಅಂತ. ಏಕೆಂದರೆ ಇದು ಸ್ಲೋಲಿ ಟರ್ನ್ ಆಗ್ತಾ ಇದೆ, ಎಂಪರರ್ ಕಡೆಗೆ ಬರ್ತಾ ಇದೆ, ಆಯಿತಾ. ಎಂಪರರ್ ಅಥವಾ ಕಿಂಗ್ ಆಫ್ ಪೆಂಟಕಲ್ಸ್ ಅಂದರೆ ಇಲ್ಲಿ ನೋಡಿ, ಈ ಕಡೆ ಲವರ್ ಕಾರ್ಡ್ ಇದೆ, 2 ಆಫ್ ಕಪ್ಸ್ ಇದೆ, ಈ ಕಡೆ ಎಂಪರರ್ ಇದೆ, ಓಕೆನಾ. ಅಂದರೆ ಅವರ ಹಸ್ಬೆಂಡ್ ಅಥವಾ ಅವ್ರ ವೈಫು ಅಂತ ತೋರಿಸ್ತಾ ಇದ್ದಾರೆ. ಸೊ ನಿಧಾನಕ್ಕೆ ಅವ್ರ ಕಡೆಗೆ ತೋರಿಸ್ತಾ ಇದ್ದಾರೆ ಇವಾಗ. ಅವ್ರ ಬುತ್ತಿ ಏನಾಗಿದೆ, ಅವ್ರ ಕರ್ಮದ ಬುತ್ತಿ ಅಂತ ತೋರಿಸ್ತಾ ಇದ್ದಾರೆ. ಮತ್ತೆ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಕೇಳ್ಬಿಡೋಣ 3 ಆಫ್ ಪೆಂಟಕಲ್ಸ್ ಇನ್ನೇನಾದ್ರು ಹೇಳಿದಾರ, ಮೆಜಿಷಿಯನ್ ಏನು ಮಾಡ್ತಾರೆ ನೆಕ್ಸ್ಟ್ ಅಂತ ನೋಡೋಣ, ಓಕೆನಾ. ಮತ್ತು ಓಕೆ, ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಕಮೆಂಟ್ಸ್ ಆರ್ ವೆಲ್ಕಮ್. ಥ್ಯಾಂಕ್ ಯು.